ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕೋಆಪರೇಟಿವ್ ಸಹಕಾರ. ಈ ದಿನ ಸೆಕ್ಷನ್ 20(2) ಸುಸ್ತಿದಾರರು ಅಂದರೆ ಯಾರು, ಡಿಫಾಲ್ಟರ್ಸ್ ಅಂದರೆ ಯಾರು ಅನ್ನೋದಕ್ಕೆ ಎಕ್ಸ್ಪ್ಲೈನ್ ಮಾಡೋಣ ಅಂತ ಈ ವಿಡಿಯೋ ಮಾಡಿದ್ದೀನಿ. ಈ ಹಿಂದೆ ಸಹ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೆ, ಮತ್ತೊಮ್ಮೆ ಪುನರುಚ್ಚರಿಸ್ತಾ ಇದ್ದೀನಿ. 1964ರಲ್ಲಿ ಒಂದು ತಿದ್ದುಪಡಿ ತಂದಾಗ ಅಲ್ಲಿ ಒಂದು ಇಲಸ್ಟ್ರೇಷನ್ ಅಂತ ಕೊಡ್ತಾರೆ. ಸುಸ್ತಿದಾರರು ಅಂದರೆ ಯಾರು ಅನ್ನೋಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಆ ಉದಾಹರಣೆ ಪ್ರಕಾರ ನೋಡಿ ಇಲ್ಲಿ ಹಾಕೊಂಡಿದ್ದೀನಿ. 1ನೇ ತಾರೀಕು ಸೆಪ್ಟೆಂಬರ್ಗೆ ಸಭೆ ನಡೆಸಬೇಕಾದ್ರೆ ಆ ದಿನಾಂಕದ ಒಂದು ತಿಂಗಳ ಹಿಂದೆ ಅಂದರೆ 1 ಆಗಸ್ಟ್ಗೆ ಮರುಪಾವತಿಯ ದಿನಾಂಕವನ್ನು ನಿಗದಿ ಮಾಡಿದ್ದಾರೆ. ಆ ದಿನಾಂಕದಿಂದ 2 ತಿಂಗಳ ಹಿಂದೆ ಅಂದರೆ 1 ಜೂನ್ಗೆ ನೋಟಿಸ್ ನೀಡುವ ದಿನಾಂಕ ಅಂತ ಇಲ್ಲಿ ಉದಾಹರಣೆಯಲ್ಲಿ ಹೇಳಿದ್ದಾರೆ. ಅದನ್ನು ನಾನಿಲ್ಲಿ ಹೇಳಿದ್ದೀನಿ, ಎಕ್ಸ್ಪ್ಲೈನ್ ಮಾಡಿರೋದು. 2 ತಿಂಗಳು ಮೊದಲು, ಇಲ್ಲಿ 1 ತಿಂಗಳು, ಟೋಟಲ್ 3 ತಿಂಗಳು ಲೆಕ್ಕ. ಸೊ ಚುನಾವಣೆ ಅಥವಾ ವಾರ್ಷಿಕ ಮಹಾಸಭೆ ನಡೆಯುವ 3 ತಿಂಗಳು ಮೊದಲು ನೋಟಿಸ್ ಕೊಡಬೇಕು. ಮರುಪಾವತಿ ಮಾಡೋದಕ್ಕೆ 2 ತಿಂಗಳ ಕಾಲಾವಕಾಶ ಕೊಡಬೇಕು. 1 ತಿಂಗಳ ಮುಂಚೆನೇ ಅವರು ಮರುಪಾವತಿ ಮಾಡಿರಬೇಕು. ಈ ರೀತಿ ಉದಾಹರಣೆಯಲ್ಲಿ ಕೊಟ್ಟಿದ್ದಾರೆ. ನಂತರದ ದಿನಗಳಲ್ಲಿ ಅದು ತಿದ್ದುಪಡಿಯಾಗಿ 1976ರಲ್ಲಿ ಚುನಾವಣಾ ದಿನಾಂಕ ಅಥವಾ ಸಭೆಯ ದಿನಾಂಕದ 15 ದಿನಗಳ ಮೊದಲು ಅವರು ದುಡ್ಡು ಕಟ್ಟಕ್ಕೆ ಕೊನೆಯ ದಿನಾಂಕ. ಆ ದಿನಾಂಕದಿಂದ 1 ತಿಂಗಳ ಮೊದಲು ನೋಟಿಸ್ ನೀಡಬೇಕು, 1 ತಿಂಗಳ ಕಾಲಾವಕಾಶ ಕೊಡಬೇಕು ಸುಸ್ತಿ ದುಡ್ಡು ಕಟ್ಟಕ್ಕೆ. 84ರಲ್ಲಿ ಅದು 15 ದಿನಗಳ ಮೊದಲು ನೋಟಿಸ್ ದುಡ್ಡು ಕಟ್ಟಕ್ಕೆ ಕೊನೆಯ ದಿನಾಂಕ, ಆ ದಿನಾಂಕದಿಂದ 15 ದಿನ ಮೊದಲು ನೋಟಿಸ್ ಕೊಡಬೇಕು. 2010ರಲ್ಲಿ 15 ದಿನಗಳ ಮೊದಲು ಮರುಪಾವತಿಗೆ ಕೊನೆಯ ದಿನಾಂಕ, ಆ ದಿನಾಂಕದ 30 ದಿನಗಳ ಮೊದಲು ನೋಟಿಸ್ ಕೊಟ್ಟು ಕಾಲಾವಕಾಶ ಕೊಡಬೇಕು. ನಂತರ 21ರಲ್ಲಿ ಅದನ್ನು ತಿದ್ದುಪಡಿ ಮಾಡಿದಾಗ ಚುನಾವಣಾ ದಿನಾಂಕ ಅಥವಾ ಸಭೆ ದಿನಾಂಕದ 21 ದಿನಗಳ ಮೊದಲು ದುಡ್ಡು ಕಟ್ಟಿರಬೇಕು. ಆ ದಿನಾಂಕದ 45 ದಿನಗಳ ಮೊದಲು ನೋಟಿಸನ್ನು ಕೊಟ್ಟಿರಬೇಕು ಅವರಿಗೆ. ಅಂದರೆ ಅವರಿಗೆ ದುಡ್ಡು ಕಟ್ಟಕ್ಕೆ 45 ದಿನಗಳ ಕಾಲಾವಕಾಶವನ್ನು ಕೊಟ್ಟಿರಬೇಕು. ಸೊ ಈ ರೀತಿ ಟೋಟಲ್ ಮಾಡಿದಾಗ ಅದು 66 ದಿನಗಳಾಗುತ್ತೆ. ಈ ಟೋಟಲ್ 66 ದಿನಗಳಾಗುತ್ತೆ ಅಂತ ನಾನು ಹಿಂದಿನ ವಿಡಿಯೋಗಳಲ್ಲಿ ತಮಗೆ ಎಕ್ಸ್ಪ್ಲೈನ್ ಮಾಡಿದ್ದೆ. ಈಗ 2025ರಲ್ಲಿ ಸಹಕಾರ ಸಂಘಗಳ ಕಾಯ್ದೆ ತಿದ್ದುಪಡಿ ಮಾಡಿದ್ದು ಆ 45 ದಿನಗಳನ್ನು 30 ದಿನಕ್ಕೆ ಮಾಡಿದ್ದಾರೆ. 21 ಅನ್ನೋದನ್ನು 20ಕ್ಕೆ ತಿದ್ದುಪಡಿ ಮಾಡಿದ್ದಾರೆ. ಸೊ ಒಟ್ಟಾರೆ ದಿನಗಳು 50ಕ್ಕೆ ಬರುತ್ತೆ ಸ್ನೇಹಿತರೆ. ಅಂದರೆ ಚುನಾವಣಾ ದಿನಾಂಕ ಅಥವಾ ವಾರ್ಷಿಕ ಮಹಾಸಭೆಯ ದಿನಾಂಕದ 50 ದಿನಗಳ ಮುಂಚೆ ತಾವು ನೋಟಿಸ್ ಕೊಡಬೇಕು. ದುಡ್ಡು ಕಟ್ಟಕ್ಕೆ 30 ದಿನಗಳ ಕಾಲಾವಕಾಶ ಕೊಡಬೇಕು. 20 ದಿನಗಳ ಮೊದಲು ಆ ದುಡ್ಡು ಪಾವತಿ ಮಾಡೋಕ್ಕೆ ಕೊನೆಯ ದಿನಾಂಕ ಆಗುತ್ತೆ. ಈ ರೀತಿ ಮಾಡೋದ್ರಿಂದ 50 ದಿನಗಳ ಕಾಲಾವಕಾಶ ಬೇಕಾಗುತ್ತೆ. ಇದು ಯಾಕೆ ಅಂತಂದರೆ, ಚುನಾವಣೆ ನಡೆಸಬೇಕಾದ್ರೆ ನಿಯಮ 13D ಪ್ರಕಾರ ಹಿಂದೆ 66 ದಿನಗಳ ಮುಂಚೆ ನೋಟಿಸ್ ಕೊಡಬೇಕು ಅಂತ ನಾನು ಹೇಳಿದ್ದೆ. 60 ದಿನಗಳ ಮೊದಲು ಕರಡು ಮತದಾರರ ಪಟ್ಟಿಯನ್ನು ಚುನಾವಣಾಧಿಕಾರಿಗೆ ಸಲ್ಲಿಸಬೇಕಾಗಿತ್ತು. ಸೊ ಕರಡು ಮತದಾರ ಪಟ್ಟಿಯನ್ನು ತಯಾರಿಸುವ ಮೊದಲೇ ಸುಸ್ತಿದಾರರಿಗೆ ನೋಟಿಸ್ ಕೊಡುವಂಥ ಪ್ರಸಂಗ ಉಂಟಾಗಿತ್ತು. ಈಗ ಹಾಗಿಲ್ಲ. ಈಗ ಅದನ್ನು ಸರಿಪಡಿಸಿದ್ದಾರೆ. 60 ದಿನಗಳ ಮೊದಲು ಸುಸ್ತಿದಾರರ ಪಟ್ಟಿಯನ್ನು ತಾವು ತಯಾರಿಸ್ತೀರಾ, ನಂತರ ಅವರಿಗೆ ನೋಟಿಸ್ ಕೊಡೋದಕ್ಕೆ ಅವಕಾಶ ಆಗಿದೆ. 50 ದಿನಗಳ ಮುಂಚೆ ಕರಡು ಮತದಾರ ಪಟ್ಟಿಯನ್ನು ಪ್ರಕಟಣೆ ಮಾಡಬೇಕು. ಸೊ ಪ್ರಕಟಣೆ ಮಾಡುವ ಮೊದಲು ಅವರಿಗೆ ನೋಟಿಸನ್ನು ಕೊಡುವಂಥ ಈಗ ಅವಕಾಶವೂ ಸಿಕ್ಕಿದೆ. ಆದ್ದರಿಂದ ನೋಡಿ, ಸುಸ್ತಿದಾರರು ಅಂದರೆ ಚುನಾವಣಾ ದಿನಾಂಕಕ್ಕೆ 50 ದಿನಗಳ ಮೊದಲು ಅವರಿಗೆ ನೋಟಿಸ್ ಕೊಡಬೇಕು. 20 ದಿನಗಳ ಮೊದಲು ಮರುಪಾವತಿ ಮಾಡದಂಥ ಸದಸ್ಯರು ಸುಸ್ತಿದಾರರು ಅಂತ ಅನ್ನಿಸ್ಕೊತಾರೆ. ಈ ವಿಡಿಯೋ ತಮಗೆಲ್ಲ ಅನುಕೂಲ ಆಗಿದೆ ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ. ಧನ್ಯವಾದಗಳು.